ಜಾತಿ ಗಣತಿ ಆರಂಭ ಆಗಿದೆ. ಕೆಲವೊಂದು ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಆರಂಭ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಮಾಡಬೇಕೋ ಬೇಡವೋ, ರಾಜ್ಯ ಸರ್ಕಾರಕ್ಕೆ ಆ ಅವಕಾಶ ಇದೆಯಾ ಇಲ್ವಾ ಅನ್ನೋದರ ಕುರಿತು ಹೈಕೋರ್ಟ್ನಲ್ಲಿ ಸಾಲು ಸಾಲು ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಇವತ್ತು ಹೈಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ನಡೆಯಿತು, ಹೈಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಜಾತಿ ಜನಗಣತಿ ಶುರುವಾಗ್ತಾ ಇದೆ, ಒಂದು ಅವಶ್ಯಕತೆ ಇದ್ದಿಲ್ಲ. ಯಾವ ಜನಸಂಖ್ಯೆ ಆಧಾರದ ಮೇಲೆ ಮುಖ್ಯಮಂತ್ರಿ ಆಗಬೇಕು? ಈ ರಾಜ್ಯದಲ್ಲಿ ದಲಿತರು ಗುಲಾಮರಲ್ಲ. 101 ಜಾತಿ ಇದ್ದಿದ್ದು 115 ಆಗುತ್ತೆ. ಈ ರೀತಿ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ವಿರೋಧ ಮಾಡಿದ್ರು, ಅದೇ ಜನ ಇದನ್ನ ಮಾಡಬಾರದು ಅಂತ. ಜಟಾಪಟಿ, ಇದು ಜಾತಿ ಗಣತಿ ಜಟಾಪಟಿ. ದಿನದಿಂದ ದಿನಕ್ಕೆ ಈ ಜಟಾಪಟಿ ತೀವ್ರಗೊಳ್ತಾನೇ ಇದೆ. ಒಂದೊಂದು ಕ್ಷಣಕ್ಕೂ ಜಾತಿ ಗಣತಿ ಜ್ವಾಲೆ ಧಗಧಗಿಸ್ತಾನೇ ಇದೆ. ಕೇಸರಿ ನಾಯಕರು ಕೆಂಡ ಕಾರ್ತಾಗಿದ್ದಾರೆ. ಈಗ ನಡೀತಾಗಿರೋದು ಜಾತಿ ಗಣತಿ ಅಲ್ಲ, ಜಾತಿಗಳನ್ನು ಒಡೆಯೋಕೆ ನಡೆಸ್ತಾಗಿರೋ ಷಡ್ಯಂತ್ರ ಅಂತ ಆಕ್ರೋಶ ಹೊರಹಾಕ್ತಾಗಿದ್ದಾರೆ. ಜಾತಿ ಗಣತಿ ಮಾಡ್ತಿರೋ ಉದ್ದೇಶನೇ ಬೇರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾಗಿದ್ದಾರೆ. ಇದೆಲ್ಲ ಕೆಲವು ದಿನಗಳಿಂದ ಜಾತಿ ಗಣತಿಗೆ ಬ್ರೇಕ್ ಹಾಕಬೇಕು ಅಂತ ಕೇಸರಿ ಪಾಳಯ ಹಾಗೂ ಕೆಲವು ಸಮುದಾಯಗಳ ನಾಯಕರು ಒತ್ತಾಯಿಸ್ತಾಗಿದ್ರು. ಎಲ್ಲ ರೀತಿಯಲ್ಲೂ ಸರ್ಕಾರವನ್ನ ಜಾತಿ ಗಣತಿ ವಿಚಾರದಲ್ಲಿ ಕಟ್ಟಿ ಹಾಕೋಕೆ ನೋಡ್ತಿದ್ರು. ಜಾತಿ ಗಣತಿಗೆ ತಡೆ ತರೋದಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡಿದ್ರು. ಆದ್ರೆ ಅದ್ಯಾವುದು ಸಕ್ಸಸ್ ಆಗ್ಲೇ ಇಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರ ಮೊದಲೇ ಡಿಸೈಡ್ ಮಾಡಿರೋ ಹಾಗೆ ಸೆಪ್ಟೆಂಬರ್ 22ರಂದು, ಅಂದರೆ ಸೋಮವಾರ, ಜಾತಿ ಗಣತಿ ರಾಜ್ಯದ ಎಲ್ಲೆಡೆ ಆರಂಭ ಆಗಿದೆ. ಆದ್ರೂ ಕೇಸರಿ ಪಾಳಯದ ನಾಯಕರು ಹಾಗೂ ಕೆಲವು ಜಾತಿ ಸಮುದಾಯಗಳ ನಾಯಕರು ಬಿಡ್ತಾಗಿಲ್ಲ. ಈಗ ಇದೇ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ ಅಂಗಳಕ್ಕೆ ಜಾತಿ ಗಣತಿ ಚೆಂಡು. ಜಾತಿ ಗಣತಿಗೆ ಮಧ್ಯಂತರ ತಡೆ ನೀಡಲು ರಿಟ್. ಹೇಗಿತ್ತು ಹೈಕೋರ್ಟ್ ಅಲ್ಲಿ ಜಾತಿ ಗಣತಿ ವಾದ ಪ್ರತಿವಾದ? ಜಾತಿ ಗಣತಿಗೆ ಕೆಲವೊಂದು ವಿರೋಧಗಳಿವೆ. ಜಾತಿ ಗಣತಿಯನ್ನು ಸದ್ಯಕ್ಕೆ ಮಾಡಬಾರದು ಅಂತ ಕೆಲವರು ಹೇಳ್ತಾಗಿದ್ದಾರೆ. ಇನ್ನು ಕೆಲವರು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಅಧಿಕಾರವೇ ಇಲ್ಲ ಅಂತಿದ್ದಾರೆ. ಇನ್ನು ಒಂದಷ್ಟು ಮಂದಿ ಜಾತಿ ಗಣತಿಯನ್ನ ಮುಂದೂಡಬೇಕು ಅಂತ ಒತ್ತಾಯಿಸ್ತಾಗಿದ್ದಾರೆ. ಆದ್ರೆ ಈ ಒತ್ತಾಯಕ್ಕೆಲ್ಲ ರಾಜ್ಯ ಸರ್ಕಾರ ಮಣಿಯಲೇಗಿಲ್ಲ. ಆದ್ದರಿಂದ ಅವರೆಲ್ಲ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜಾತಿ ಗಣತಿಗೆ ಸದ್ಯಕ್ಕೆ ತಡೆ ನೀಡಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಸೋಮವಾರ ಈ ಅರ್ಜಿಗಳ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿತು. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ಅರ್ಜಿಗಳ ವಿಚಾರಣೆ ನಡೆಸಿದ್ದು ಮಂಗಳವಾರಕ್ಕೆ ವಿಚಾರಣೆಯನ್ನ ಮುಂದೂಡಿತು. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿದೆ. ಜಾತಿ ಗಣತಿಯನ್ನು ಪ್ರಶ್ನೆ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ರಾಜ್ಯ ಒಕ್ಕಲಿಗರ ಸಂಘ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಮಧ್ಯಂತರ ತಡೆ ನೀಡಲು ನಿರಾಕರಿಸಿತು. ಅರ್ಜಿಯ ಪೂರ್ತಿ ವಿಚಾರಣೆ ಬಳಿಕ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿತು. ಇಷ್ಟಕ್ಕೂ ಜಾತಿ ಗಣತಿ ತಡೆಗೆ ಅರ್ಜಿ ಸಲ್ಲಿಸಿದ್ದರ ವಾದ ಏನಿತ್ತು ಗೊತ್ತಾ? ಇಲ್ಲಿದೆ ನೋಡಿ. ಜಾತಿ ಗಣತಿ ಸಂವಿಧಾನ ವಿರೋಧಿಯಾಗಿದೆ. ಸಂವಿಧಾನದ ಆರ್ಟಿಕಲ್ 342A(3)ಗೆ ವಿರುದ್ಧವಾಗಿದೆ. ಜಾತಿ ಗಣತಿ ಅಂಕಿಅಂಶಗಳು ಆಧಾರ್ ಲಿಂಕ್ ಮಾಡ್ತಿದ್ದಾರೆ. ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ಗೆ ಲಿಂಕ್ ಮಾಡಲಾಗ್ತಿದೆ. ಸರ್ಕಾರದ ಈ ಕ್ರಮ ಕಾನೂನು ಬಾಹಿರವಾಗಿದೆ. ಜಾತಿ ಗಣತಿಯನ್ನು ಕೇಂದ್ರ ಮಾತ್ರ ಮಾಡಬೇಕು. ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸುವಂತಿಲ್ಲ. ಹೊಸ ಜಾತಿಗಳನ್ನು ಸರ್ಕಾರ ಸೃಷ್ಟಿ ಮಾಡುತ್ತಿದೆ. ರಾಜಕೀಯ ಉದ್ದೇಶಕ್ಕೆ ಜಾತಿ ಗಣತಿ ಮಾಡಲಾಗ್ತಿದೆ ಅಂತ ಆರೋಪ ಮಾಡಲಾಗಿದೆ. ಹೈಕೋರ್ಟ್ನಲ್ಲಿ ಜಾತಿ ಗಣತಿ ವಿರುದ್ಧ ಪ್ರಬಲ ವಾದವನ್ನೇ ಮಂಡಿಸಲಾಗಿದೆ. ರಾಜ್ಯ ಸರ್ಕಾರ ರಾಜಕೀಯ ಉದ್ದೇಶದಿಂದ ಗಣತಿ ಮಾಡುತ್ತಿದೆ ಎಂದು ಆರೋಪ ಮಾಡಲಾಗಿದೆ. ಜಾತಿ ಗಣತಿ ಮಧ್ಯಂತರ ತಡೆಗೆ ಕೋರ್ಟ್ಗೆ ಮನವಿ ಮಾಡಲಾಗಿದೆ. ಆದರೆ ಇದಕ್ಕೆ ಸರ್ಕಾರದ ಪರ ವಕೀಲ ಮನು ಸಿಂಘ್ವಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ಪ್ರಬಲ ವಾದವನ್ನು ಮಂಡಿಸಿದ್ದಾರೆ. ಇದೇ ರೀತಿ ಕೇಸ್ನಲ್ಲಿ ಹಿಂದೆಯೂ ಮಧ್ಯಂತರ ತಡೆ ನೀಡಿಲ್ಲ. ಜನಗಣತಿ ಮಾಡುತ್ತಿಲ್ಲ, ಕೇವಲ ಸರ್ವೆ ಮಾಡುತ್ತಿದ್ದೇವೆ. ಅಂಕಿಅಂಶ ಸಂಗ್ರಹಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಸರ್ವೆ ಮೂಲಕ ಅಂಕಿಅಂಶ ಸಂಗ್ರಹಿಸಲಾಗುತ್ತಿದೆ. 2014ರ ಸರ್ವೆಯನ್ನು ಅಪ್ಡೇಟ್ ಮಾಡುತ್ತಿದ್ದೇವೆ ಅಷ್ಟೇ. ಹೀಗಾಗಿ ಯಾವುದೇ ಮಧ್ಯಂತರ ತಡೆ ನೀಡಬಾರದು ಎಂದಿದ್ದಾರೆ ಸರ್ಕಾರ ಪರ ವಕೀಲರು. ಸದ್ಯಕ್ಕೆ ಎರಡೂ ಕಡೆಗಳ ವಾದ ಆಲಿಸಿದಾಗ ಇನ್ನಷ್ಟು ಸಂಪೂರ್ಣ ವಿಚಾರಣೆಯ ಅಗತ್ಯ ಇದೆ ಅಂತ ಹೈಕೋರ್ಟ್ ಹೇಳಿದ್ದು ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿದೆ.
ಈ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಅಧಿಕಾರವೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ BY ರಾಘವೇಂದ್ರ ಹೇಳಿದ್ರು. ಜಾತಿ ಗಣತಿ ಹಿಂದೆ ಜಾತಿ ಧರ್ಮ ಒಡೆಯೋ ತಂತ್ರವಿದೆ ಅಂತ ಆರೋಪ ಮಾಡಿದ್ದಾರೆ. ಜಾತಿ ಜನಗಣತಿಯು ಅಧಿಕೃತವಾಗಿ ಶುರುವಾಗ್ತಾ ಇದೆ. ಒಂದು ಅವಶ್ಯಕತೆ ಇದ್ದಿದ್ದಿಲ್ಲ. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ಯಾವುದೇ ರಸ್ತೆ ಅನ್ನಕ್ಕಿಂತ ಗುಂಡಿಗಳಲ್ಲಿ ರಸ್ತೆ ಇದೆ, ರಸ್ತೆಯಲ್ಲಿ ಗುಂಡಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಹಾಳಾಗಿದೆ. ಮೊನ್ನೆ ಬೆಂಗಳೂರಿನ ಅನೇಕ IT ಬೇರೆ ಬೇರೆ ಮುಖ್ಯಸ್ಥರು ಬೆಂಗಳೂರು ಬಿಟ್ಟುವಂಥ ಒಂದು ದುಸ್ಥಿತಿಗೆ ಬೆಂಗಳೂರು ಬಂದಿದೆ ಅಂತೇಳಿ ಮೊನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಗುಂಡಿ ಮುಚ್ಚೋ ಕೆಲಸ ಮಾಡಿ ರಾಜ್ಯದ ಮರ್ಯಾದೆ ಉಳಿಸ್ಕೊಬೋದಿತ್ತು. ಈ ಸಂದರ್ಭದಲ್ಲಿ ಜಾತಿ ಗಣತಿಗೆ ಹಿಂದೆ ಇಟ್ಟಂತ ಕಾಂತಾ ಜೋಡಿ 150 ಕೋಟಿ ಮಣ್ಣಲ್ಲಿ ಮಣ್ಣಾಗೋಯ್ತು. ಈ ಮತ್ತೆ 450 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಯಾರು ದುಡ್ಡಿದು? ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕಾಟಾಚಾರದ ಸರ್ವೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಹೇಳಿ ಮಾಡಿಸ್ತಿರೋ ಸಮೀಕ್ಷೆಗಿದು. ಮುಂದೆ ನಮ್ಮ ಸರ್ಕಾರ ಬಂದ ಮೇಲೆ ಸರಿಪಡಿಸ್ತೇವೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಇದೆಲ್ಲ ಅವರು ಹೇಳಿ ಮಾಡಿಸ್ತಾ ಇರೋವಂಥ ಸಮೀಕ್ಷೆ. ಅದರಿಂದ ಈ ಸಮೀಕ್ಷೆಗೆ ನನ್ನ ಪ್ರಕಾರ ಏನೇ ಆ ಥರದ್ದು ಬೆಲೆನೇ ಇಲ್ಲ. ಮುಂದೆ ನಮ್ಮ ಸರ್ಕಾರ ಬಂದಾಗ ಇದನ್ನೆಲ್ಲನೂ ಕೂಡ ನಾವು ಪರಿಶೀಲನೆಯನ್ನು ಮಾಡ್ತೀರಿ. ಜನ ಏನು ಹೇಳ್ತಾರೆ, ಪಬ್ಲಿಕ್ ಏನು ಹೇಳ್ತಾರೆ, ಅದರ ಪ್ರಕಾರ ಸಂವಿಧಾನದ ಆಶಯಗಳ ಅಡಿಯಲ್ಲಿ ನಾವು ಕೂಡ ಮುಂದೆ ಸಮೀಕ್ಷೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆಯಿಂದ 700 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ, SCP ಹಣ, ಸಮಾಜ ಕಲ್ಯಾಣ ಇಲಾಖೆ ಹಣ, ಅದು ದುಂದು ವೆಚ್ಚವನ್ನ ಮಾಡಿ ದಲಿತರ ಜನಸಂಖ್ಯೆಯನ್ನ ಕುಗ್ಗಿಸಬೇಕು. ಯಾವ ಜನಸಂಖ್ಯೆ ಆಧಾರದ ಮೇಲೆ ಮುಖ್ಯಮಂತ್ರಿ ಆಗಬೇಕು. ಈ ರಾಜ್ಯದ ಗುಲಾಮರು ಪರಿಶಿಷ್ಟ ಪಂಗಡದವರಿಗೆ ನಾವ್ ಏನ್ ಮಾಡಿದ್ರೆ ಏನು? ಜಾತಿ ಗಣತಿ ವಿರುದ್ಧ ಆರೋಪ ನಡೀತಾನೇ ಇದೆ. ಈ ಬೆನ್ನಲ್ಲೇ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಗೆ ಕಡಿಮೆ ಅವಧಿ ಎಂಬ ಆರೋಪದ ಹಿನ್ನೆಲೆ ಸಮೀಕ್ಷಾ ಅವಧಿ ವಿಸ್ತರಣೆಗೆ ಸರ್ಕಾರ ಚಿಂತನೆ ನಡೆಸಿದೆ. ಅಕ್ಟೋಬರ್ 7ರ ಬದಲು ಅಕ್ಟೋಬರ್ 22ರವರೆಗೆ ಅವಧಿ ವಿಸ್ತರಿಸಲು ಹಿಂದುಳಿದ ವರ್ಗಗಳ ಆಯೋಗದಲ್ಲೂ ಚರ್ಚೆ ನಡೆಯುತ್ತಿದೆ ಎನ್ನಲಾಗಿದೆ. ಅದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.